ನಮಸ್ಕಾರ ಶಿಕ್ಷಕಾಕಾಂಕ್ಷಿಗಳೇ. ಮನೆಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ಶಿಕ್ಷಕರ ನೇಮಕಾತಿ ಕುರಿತು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ವತಃ ಈ ಹಿಂದೆ ನಿಮಗೆ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿಕೆ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಬಿಕಾಸ್ ಅವರ ಇಲಾಖೆ ಆಗಿತ್ತು. ಬಟ್ ಶಿಕ್ಷಕರ ನೇಮಕಾತಿ ಕುರಿತು ಅಭ್ಯರ್ಥಿಗಳಿಗೆ ಕೂಡ ಆತಂಕ ಇತ್ತು, ಎಲ್ಲರಿಗೂ ಕೂಡ ಆತಂಕ ಇತ್ತು. ಈಗ ಅಫಿಷಿಯಲ್ ಆಗಿ ಮುಖ್ಯಮಂತ್ರಿಗಳ ನೇಮಕಾತಿ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ರೆಡಿ ಸಿಎಂ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಬರೋಬ್ಬರಿ ಮುಕ್ಕಾಲು ಹುಸಿ ಅಂದ್ರೆ 65ರಿಂದ 70% ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಶಿಕ್ಷಕರ ನೇಮಕಾತಿ ಆಗಿಲ್ಲ, ಕೊರತೆ ಕೂಡ ಇದೆ ಅಂತ ಹೇಳಿ ಸಿಎಂ ಅವರು ಒಪ್ಪಿಗೆ ಮಾಡಿದ್ದಾರೆ. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಡಿಗ್ರಿ ಕಾಲೇಜಲ್ಲಿ ಪ್ರಾಧ್ಯಾಪಕರ ನೇಮಕಾತಿಗೆ 2,000 ನೇಮಕಾತಿಗೆ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು. ಅದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ, ಈಗಾಗಲೇ 2,000 ಇದನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಅಂಡ್ ನಿಮಗೆ ಶಿಕ್ಷಕರ ಕೊರತೆಯನ್ನು ಕೂಡ ನೀಗಿಸ್ತೀವಿ ಹಂತವಾಗಿ. ನಾವು ತೀರ್ಪು ಬರೋವರೆಗೂ ಕಾಯೋದಿಲ್ಲ. ಇಲ್ಲಿ 65% ಶೇಕಡ ಖಾಲಿ ಇದೆ. ಶಿಕ್ಷಕರು ಮುಖ್ಯ ಆಗಿರುತ್ತೆ ಶಾಲೆಗಳಲ್ಲಿ. ಟೀಚಿಂಗ್ ಕೊರತೆ ಆಗಿರೋ ಕಾರಣ, ಶಿಕ್ಷಕರ ಕೊರತೆ ಆಗಿರೋ ಕಾರಣ ನಾವು ಅದನ್ನ ನಿಭಾಯಿಸ್ತೀವಿ ಅಂತ ಹೇಳಿ ಸಿಎಂ ಅವರು ಹೇಳಿದ್ದಾರೆ. ಸಿಎಂ ಅವರೇ ಹೇಳಿಕೆ ಕೊಟ್ಟಿರೋದು ಕಾರಣ ಅಭ್ಯರ್ಥಿಗಳಲ್ಲಿ ಸ್ವಲ್ಪ ಖುಷಿ ತಂದುಕೊಟ್ಟಿದೆ. ಈ ಹಿಂದೆ ಬರೀ ಮಾನ್ಯ ಮಧು ಬಂಗಾರಪ್ಪ ಅವರು ಹೇಳಿಕೆನ ಕೊಡ್ತಾ ಇದ್ರು, ಒಂದ್ರ ಮೇಲೆ ಹೇಳಿಕೆ ಕೊಡ್ತಾ ಇದ್ರು. ಬಟ್ ಯಾವುದೇ ರೀತಿ ಅಧಿಕೃತವಾಗಿ ಹೇಳಿರಲಿಲ್ಲ. ಬಟ್ ಮಧು ಬಂಗಾರಪ್ಪ ಅವರು ಸಿಎಂ ಕೂಡ ಓಕೆ ಅಂತೀರಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರೇ ಮೊನ್ನೆ ಹೇಳಿಕೆನ ಕೊಡ್ತಾರೆ. ನೇಮಕಾತಿ ವಿಚಾರವಾಗಿ ನಿಮಗೆ ಗೊಂದಲ ಕೂಡ ಇರೋ ಕಾರಣ ಶಿಕ್ಷಕರ ನೇಮಕಾತಿ ದೊಡ್ಡ ಚರ್ಚೆ ಕೂಡ ಆಗಿದೆ. ಶಿಕ್ಷಕರ ಇಲ್ಲದೆ ಹೋದರೆ ಹೇಗೆ ಮಕ್ಕಳು ಒಳ್ಳೆ ಸ್ಕೋರ್ ಮಾಡೋದು ಸಾಧ್ಯ ಅಂತ ಹೇಳಿ ಸಾಕಷ್ಟು ಜನ ಹೇಳಿಕೆನ ಕೊಟ್ಟಿದ್ರು. ಈಗ ಅಫಿಷಿಯಲ್ ಆಗಿ ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರು ದಿನಾಂಕ ಸ್ಪಷ್ಟನೆ ಕೂಡ ಮಾಡಿಲ್ಲ. ಸಿಎಂ ಹೇಳಿಕೆ ಆಧಾರದ ಮೇಲೆ ನಿಮಗೆ ನೇಮಕಾತಿ ಪ್ರಕ್ರಿಯೆ ಕೂಡ ಶುರು ಆಗಬಹುದು. ಥ್ಯಾಂಕ್ ಯು.